ಸತ್ಯ ಯಾವತ್ತಿದ್ರೂ ಕಹಿ, ಅದನ್ನ ಯಾವತ್ತಾದ್ರೂ ಯಾರಾದ್ರೂ ಒಪ್ಕೊಳ್ಳೇಬೇಕು ಅನ್ನೋದಕ್ಕೆ ರಾಜ್ಯ ಸರ್ಕಾರ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. 5 ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆ, ಕೊನೆಗೂ ರಾಜ್ಯ ಸರ್ಕಾರ ಸತ್ಯವನ್ನ ಒಪ್ಕೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸತ್ಯವನ್ನ ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸ್ತಾ ಇದೆ ವಿಚಾರ. 5 ಗ್ಯಾರಂಟಿಗಳಿಂದ ವಾರ್ಷಿಕ 52,000 ಕೋಟಿ ಹೊರೆಯಾಗ್ತಾ ಇದೆ. ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಸರ್ಕಾರಕ್ಕೆ ಗ್ಯಾರಂಟಿ ಬರ್ಡನ್ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಬರ್ಡನ್ ಆಗ್ತಿದೆ ಅಂತ ಡಿಕೆ ಹೇಳಿದ್ರು. ಬರ್ಡನ್ ಆಗ್ತಾ ಇದ್ರು ಸರ್ಕಾರ ಕೊಡ್ತಾ ಇದೆ, ಸರ್ಕಾರಕ್ಕೆ ಹೊರೆ ಆಗಿದ್ರು ಅದನ್ನ ಮುಂದುವರಿಸ್ತಾ ಇದ್ದೀವಿ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು. ಕರ್ನಾಟಕದ ಜನ ಯಾರು ಬಂದು ನಿಮ್ಮ ಹತ್ರ ಗ್ಯಾರಂಟಿಗಳನ್ನ ಕೊಡಿ ಅಂತ ಕೇಳಿರಲಿಲ್ಲ. ನೀವು ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು, ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗಿತ್ತು. ಹಾಗಾಗಿ ನೀವು ಸಿಎಂ ಇಬ್ರು ಏನು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದೆ, ವಿಡಿಯೋ ಮಾಡಿದ್ದೆ, ಫೋಟೋ ಶೂಟ್ಗಳು, ಸೈನ್ ಹಾಕಿದ್ರಿ, ಮನೆಗೂ ತಗೊಂಡೋಗಿ ಹಂಚಿದ್ರಿ, ಗ್ಯಾರಂಟಿ ಕೊಡ್ತೀವಿ ಅಂತ. ಈಗ ಅದು ಹೊರೆ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಾ. ಯಾಕೆ ಇಷ್ಟು 1,000 ಕೋಟಿ ಇಷ್ಟೆಲ್ಲ ದೊಡ್ಡ ವ್ಯವಹಾರವನ್ನ ಮಾಡುವಂತ ನೀವುಗಳು ಈ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಆಗುತ್ತೆ ಅನ್ನುವಂತಹ ಮಿನಿಮಮ್ ಯೋಚನೆ ನೀವು ಗ್ಯಾರಂಟಿಗಳನ್ನ ಘೋಷಿಸುವಂತ ಸಂದರ್ಭದಲ್ಲಿ ಇರಲಿಲ್ವಾ? ಅಥವಾ ಈಗ ಘೋಷಿಸ್ಬಿಟ್ಟು ನಾವು ಏನಾದ್ರೂ ಯಾಮಾರಿಸ್ಬಿಡ್ಬಹುದು ಕರ್ನಾಟಕದ ಜನರನ್ನ ಅಂತ ಏನಾದ್ರೂ ಅಂದ್ಕೊಂಡಿದ್ರಾ ಅಂತ? ಸದ್ಯಕ್ಕೆ ಸರ್ಕಾರಕ್ಕೆ ಗ್ಯಾರಂಟಿ ಬರ್ಡನ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಅಫ್ಕೋರ್ಸ್ ನಿಮಗೆ ಬರ್ಡನ್ ಆಗ್ತಿದೆ, ಅದು ಬರ್ಡನ್ ಆಗುತ್ತೆ ಅಂತ ಮೊದಲು ಗೊತ್ತಿರಲಿಲ್ವಾ? ಅಷ್ಟೊಂದು ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಂತ ಸಿಎಂ ಗೊತ್ತಿರಲಿಲ್ವಾ? 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಹೆಚ್ಚು ಕಮ್ಮಿ 5,000 ರೂಪಾಯಿ ಅಷ್ಟು ಒಂದು ಮಕ್ಕಳಿಗೆ ಉಳಿಲಿ, ಒಂದು ತಂದೆ ತಾಯಿಗೆ ಉಳಿಲಿ, ಫ್ರೀಯಾಗಿ ಬಸ್ ಓಡಾಡಲಿ, ಫ್ರೀಯಾಗಿ ಕರೆಂಟ್ 200 ಯೂನಿಟ್ ಕರೆಂಟ್ ಇರಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ದೀವಿ ಅಂದ್ರೆ ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಯೋಗದ 10 ರೂಪಾಯಿ ಜಾಸ್ತಿ, 10 ರೂಪಾಯಿ ಇತ್ತು ಅಂತಂದ್ರೆ ಕೊಡೋ 300 ರೂಪಾಯಿ ಕೊಡಕ್ಕೆ ಮುಂದಕ್ಕೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಇಂಥ ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಹೆಚ್ಚು ಕಮ್ಮಿ 5,000 ರೂಪಾಯಿ ಅಷ್ಟು ಒಂದು ಮಕ್ಕಳಿಗೆ ಉಳಿಲಿ, ಒಂದು ತಂದೆ ತಾಯಿಗೆ ಉಳಿಲಿ, ಫ್ರೀಯಾಗಿ ಬಸ್ ಓಡಾಡಲಿ, ಫ್ರೀಯಾಗಿ ಕರೆಂಟ್ 200 ಯೂನಿಟ್ ಕರೆಂಟ್ ಇರಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ದೀವಿ ಅಂದ್ರೆ ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಯೋಗದ 10 ರೂಪಾಯಿ ಜಾಸ್ತಿ, 10 ರೂಪಾಯಿ ಇತ್ತು ಅಂತಂದ್ರೆ ಕೊಡೋ 300 ರೂಪಾಯಿ ಕೊಡಕ್ಕೆ ಮುಂದಕ್ಕೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಇಂಥ ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಹೆಚ್ಚು ಕಮ್ಮಿ 5,000 ರೂಪಾಯಿ ಅಷ್ಟು ಒಂದು ಮಕ್ಕಳಿಗೆ ಉಳಿಲಿ, ಒಂದು ತಂದೆ ತಾಯಿಗೆ ಉಳಿಲಿ, ಫ್ರೀಯಾಗಿ ಬಸ್ ಓಡಾಡಲಿ, ಫ್ರೀಯಾಗಿ ಕರೆಂಟ್ 200 ಯೂನಿಟ್